ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ಆ, ಆ, ಒಳ್ಳೆ ನ್ಯೂಸ್ ನಮ್ಮ ಆಕ್ಸಿಸ್ ಬಗ್ಗೆ ಯಾವ್ದು ಅಂತ ಹೇಳಿದ್ರೆ, ಸಿಟಿ ಬ್ಯಾಂಕ್ ಕನ್ಸ್ಯೂಮರ್ ಇಂಡಿಯಾದಲ್ಲಿ ಇರುವಂತಹ ಕೆಲವೊಂದು ಆಪರೇಷನ್ಸ್ ನ ನಮ್ಮ ಆಕ್ಸಿಸ್ ಬ್ಯಾಂಕ್ ಅವರು ಅಕ್ವೈರ್ ಮಾಡ್ಕೊಂತಿರೋದ್ರಿಂದ ಈ ಒಂದು ನ್ಯೂಸ್ ಟಾಕ್ ಆಫ್ ದ ಟೌನ್ ಅಂತಾನೆ ಹೇಳ್ಬೋದು. ಬಿಕಾಸ್ ಈ ಒಂದು ನ್ಯೂಸ್ ಆಲ್ಮೋಸ್ಟ್ ಒಂದು ಒಂದು 15 ಡೇಸ್ 20 ಡೇಸ್ ಇಂದ ಇತ್ತು ಅಂತಾನೆ ಹೇಳ್ಬೋದು. ಬಟ್ ಕನ್ಫರ್ಮೇಶನ್ ಇವತ್ತು ಬಂತು ಅಂತ ಹೇಳ್ಬೋದು. ಸೊ ಇದ್ರ ಬೇಸಿಸ್ ಮೇಲೆ ಈ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ, ಹೆಂಗೆ ಅಕ್ಯುಮಿಲೇಷನ್ ಮಾಡ್ಬೋದಾ ಅಂತ ಕೆಲವೊಂದು ಇನ್ಫಾರ್ಮೇಶನ್ ಸಹ ನೋಡೋಣ. ಸೊ ಈ ಒಂದು ವಿಡಿಯೋ ಕೊಡ್ತಿರೋದು, ಈ ಒಂದು ಇನ್ಫಾರ್ಮೇಶನ್ ಕೊಡ್ತಿರೋದು ನಿಮ್ಮ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಪ್ರತಿದಿನ ನಾವು ಆಡಿಯೋ ಹೇಳಿದಂಗೆ ನೀವು ಒಂದು ಫೈನಾನ್ಸ್ ನ್ಯೂಸ್ ಓದಲೇಬೇಕು, ಕಲಿಲೇಬೇಕು, ಅವಾಗಲೇ ನಿಮಗೆ ಫೈನಾನ್ಷಿಯಲ್ ನಾಲೆಜ್ ಬರೋದು. ಓಕೆ, ಸೊ ಈ ಒಂದು ಡೀಲ್ ನ ಒಂದು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಸಿಟಿ ಬ್ಯಾಂಕು ಇಂಡಿಯಾಗೆ ಯಾವಾಗ ಬಂತು ಅದ್ರ ಜೊತೆಗೆ ಕೆಲವೊಂದು ಇಷ್ಟು ಸಹ ಶೇರ್ ಮಾಡಿದ್ದೀನಿ. ಬಿಕಾಸ್ ಅವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಡೀಲು ಆಕ್ಸಿಸ್ ಬ್ಯಾಂಕ್ಗೆ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅಂತ. ಓಕೆ, ಸೊ ಮೊದಲನೇದಾಗಿ ಏಪ್ರಿಲ್ 2021 ಅಲ್ಲಿ ಸಿಟಿ ಬ್ಯಾಂಕ್ ಅವರು ಅನೌನ್ಸ್ಮೆಂಟ್ಸ್ ಮಾಡಿದ್ರು ಏನಂತ, ಏಷ್ಯಾದಲ್ಲಿ ಕೆಲವೊಂದು ಕಂಟ್ರಿ ಒಂದು ಆಪರೇಷನ್ಸ್, ಆಲ್ಮೋಸ್ಟ್ ಒಂದು ಫ್ಯೂ ಕಂಟ್ರಿ ಆಪರೇಷನ್ಸ್ ಏನಿದೆ ಅವರ ಒಂದು ಕನ್ಸ್ಯೂಮರ್ ಬಿಸ್ನೆಸ್ ಗಳನ್ನ ಡಿಸ್ಕಂಟಿನ್ಯೂ ಮಾಡ್ತಾರೆ ಅಂತ ಅನೌನ್ಸ್ಮೆಂಟ್ಸ್ ಕೊಟ್ಟರು. ಅದರ ಜೊತೆಗೆ ಅವರ ವೆಲ್ತ್ ಸೆಂಟರ್ಸ್ ಯಾವ್ದಿದೆ, ಸಿಂಗಾಪುರ್, ಹಾಂಗ್ಕಾಂಗ್ ಮತ್ತೆ UAE, ಮತ್ತೆ ಅದರ ಜೊತೆಗೆ ಲಂಡನ್ ಇರುವಂತಹ ಕೆಲವೊಂದು ಎಮಿರೇಟ್ಸ್ ಅಂತ ಏನಿದೆ UAE, ಅದ್ರ ಜೊತೆಗೆ ಲಂಡನ್ ಇರುವಂತಹ ಆಪರೇಷನ್ ಕಂಟಿನ್ಯೂ ಮಾಡ್ತಾರೆ, ಯಾವುದೇ ರೀತಿಯಾದ ಚೇಂಜಸ್ ಆಗೋದಿಲ್ಲ ಅಂತ ಅನೌನ್ಸ್ಮೆಂಟ್ಸ್ ಕೊಟ್ಟರು. ಅದಾದ್ಮೇಲೆ ಸುಮಾರು ನಮ್ಮ ಇಂಡಿಯನ್ ಬ್ಯಾಂಕ್ಗಳು ಈ ಒಂದು ಕಂಪನಿನ ಅಕ್ವೈರ್ ಅಥವಾ ಈ ಒಂದು ನಮ್ಮ ಸಿಟಿ ಕನ್ಸ್ಯೂಮರ್ ಬಿಸ್ನೆಸ್ ಅಕ್ವಿಸಿಷನ್ ಮಾಡ್ಕೊಳಕ್ಕೆ ತುಂಬಾ ಒಂದು ಅನಾಲಿಸಿಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ DBS ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, HDFC ಬ್ಯಾಂಕ್ ಆಗಿರ್ಬೋದು. DBS ಬ್ಯಾಂಕ್ ಬಂದು ಬೇಸಿಕಲಿ ಇಟ್ಸ್ ಸಿಂಗಾಪುರ್ ಬೇಸ್ಡ್ ಕಂಪನಿ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೇಂದ್ರ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್ ಟಾಪ್ 3 ಬಿಡ್ಡರ್ಸ್ ಅಂತ ನಾವು ನೋಡ್ಬೋದು. ಅದ್ರ ಜೊತೆಗೆ ಟಾಪ್ 1 ಅಲ್ಲಿ ಬಂದಂತಹ ಬಿಡ್ಡರ್ ಬಂದು ನಮ್ಮ ಆಕ್ಸಿಸ್ ಬ್ಯಾಂಕ್ ಅಂತಾನೆ ಹೇಳ್ಬೋದು. ಸೊ ನಾನು ಒಂದು ಈ ನ್ಯೂಸ್ ಏಪ್ರಿಲ್ 2021 ಅಲ್ಲಿ ಅನೌನ್ಸ್ಮೆಂಟ್ಸ್ ಆದ್ಮೇಲೆ ಈ ಒಂದು 3 ಬ್ಯಾಂಕ್ ಒಂದು ಏನಂತಾರೆ ಬಿಡ್ಡಿಂಗ್ ಮಾಡ್ತಾರೆ ಅಂತ ಒಂದು ನ್ಯೂಸ್ ಹೋದ್ಮೇಲೆ ನನ್ಗೆ ಅನಿಸ್ತಿತ್ತು ಪ್ರಾಬಬಲಿ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಕ್ವೈರ್ ಮಾಡ್ಕೊಬಹುದು ಅಂತ ನನ್ನ ಒಂದು ಗೆಸ್ ಸಹ ಆಯ್ತು. ಬಟ್ ನಿಮ್ಗೆ ಗೊತ್ತಲ್ಲ, ಹೈಯೆಸ್ಟ್ ಯಾರು ಬಿಡ್ಡಿಂಗ್ ಮಾಡ್ತಾರೆ ಅವ್ರಿಗೆ ಈ ನಮ್ಮ ಬ್ಯಾಂಕ್ ನ ಒಂದು ಆಪರೇಷನ್ಸ್ ಒಂದು ಟ್ರಾನ್ಸ್ಫರ್ ಆಗ್ತಿದೆ ಅಂತ ಹೇಳ್ಬೋದು. ಅದು ನಮ್ಮ ಆಕ್ಸಿಸ್ ಬ್ಯಾಂಕ್ ಒಂದು ಪಾಸಿಟಿವ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಆಸ್ ಆಫ್ ನಾವು ನೀವು ನೋಡಿದ್ರೆ ಇಂಡಿಯಾದಲ್ಲಿ ಇರುವಂತಹ ಟಾಪ್ 3 ಒಂದು ಪ್ರೈವೇಟ್ ಬ್ಯಾಂಕ್ ನ ಒಂದು ಲಿಸ್ಟ್ ನೋಡಿದ್ರೆ ಅದರಲ್ಲಿ ಆಕ್ಸಿಸ್ ಬ್ಯಾಂಕ್ ಟಾಪ್ 3 ಅಲ್ಲಿ ಇದೆ. ಸೊ ಟಾಪ್ 1 ಬಂದು ನಾನು ಗೂಗಲ್ ಅಲ್ಲಿ ನೋಡ್ತಿದ್ದೆ ICICI ಬ್ಯಾಂಕ್, ನೆಕ್ಸ್ಟ್ ಬಂದು HDFC ಬ್ಯಾಂಕ್, ನೆಕ್ಸ್ಟ್ ಬಂದು ಆಕ್ಸಿಸ್ ಬ್ಯಾಂಕ್ ಇರೋದ್ರಿಂದ ಈ ಒಂದು ಡೀಲ್ ಒಂದು ಆಕ್ಸಿಸ್ ಬ್ಯಾಂಕ್ ಎಸ್ಪೆಷಲಿ ಈ ಒಂದು ಫಾರಿನ್ ಬ್ಯಾಂಕ್ ಅಕ್ವೈರ್ ಮಾಡ್ಕೊಂಡ್ಮೇಲೆ ಒಂದು ಒಳ್ಳೆ ಒಂದು ಕನ್ಸ್ಯೂಮರ್ ಬೇಸ್ ಒಂದು ಸ್ಟ್ರೆಂತ್ ಆಗುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಆಪರೇಷನ್ಸ್ ಈ ನಮ್ಮ ಸಿಟಿ ಬ್ಯಾಂಕ್ ಏನ್ ಕೊಡ್ತಿದ್ರು ಅದು ಕಂಪ್ಲೀಟ್ ಒಂದು ಆಕ್ಸಿಸ್ ಬ್ಯಾಂಕ್ ಬರೋದ್ರಿಂದ ಒಂದು ಇಟ್ಸ್ ಅ ವೆರಿ ಬಿಗ್ ಡೀಲ್ ಅಂತ ಹೇಳ್ಬೋದು ಫಾರ್ ಆಕ್ಸಿಸ್ ಬ್ಯಾಂಕ್. ಅದ್ರ ಜೊತೆಗೆ ಸಿಟಿ ಬ್ಯಾಂಕ್ ಕನ್ಸ್ಯೂಮರ್ ಬಿಸ್ನೆಸ್ ಒಂದು ಹಿಸ್ಟ್ರಿ ನೋಡ್ಬಿಟ್ರೆ 1902 ಅಲ್ಲಿ ನಮ್ಮ ಇಂಡಿಯಾಗೆ ಎಂಟರ್ ಆದ್ರು ವಿತ್ ವೇರಿಯಸ್ ಫೈನಾನ್ಷಿಯಲ್ ಸರ್ವಿಸಸ್ ನ ಕೂಡ ಒಂದು ಪ್ಲಾನಿಂಗ್ ಅಲ್ಲಿ ಬಂದ ಆದ್ಮೇಲೆ 1985 ಅಲ್ಲಿ ಕನ್ಸ್ಯೂಮರ್ ಬಿಸ್ನೆಸ್ಗೆ ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ನಾವೇನ್ ನೋಡ್ತಿದ್ದೀರಲ್ಲ ಅದಕ್ಕೆ ಎಂಟರ್ ಆದ್ರು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಆಸ್ ಆಫ್ ನಾವು ಇಂಡಿಯಾದಲ್ಲಿ ಇರುವಂತಹ ಈ ನಮ್ಮ ಬ್ಯಾಂಕಿಂಗ್ ಅಥವಾ ಕನ್ಸ್ಯೂಮರ್ ಬಿಸ್ನೆಸ್ ಒಂದು ಆಪರೇಷನ್ಸ್ ನೋಡಿದ್ರೆ ಸೊ ಇಟ್ ಈಸ್ ವ್ಯಾಲ್ಯೂಡ್ ರಫ್ಲಿ $2 ಬಿಲಿಯನ್ ಅಂತ ನೋಡಬಹುದು. ಅದ್ರ ಜೊತೆಗೆ ಈ ಸಿಟಿ ಬ್ಯಾಂಕ್ ಅವರ ಒಂದು ಬ್ರಾಂಚ್ಗಳು ತುಂಬಾ ಕಡಿಮೆ ಆದ್ರೂ ಅವರು ಮೋಸ್ಟ್ ಆಫ್ ದ ಸರ್ವಿಸಸ್ ಆನ್ಲೈನ್ ಅಲ್ಲೇ ಕೊಡ್ತಾರೆ. ನೀವು ಎಕ್ಸಾಂಪಲ್ ಒಂದು ಪಿನ್ ನಂಬರ್ ಚೇಂಜ್ ಮಾಡಬೇಕು, ಆನ್ಲೈನ್ ಅಕೌಂಟ್ ಆಕ್ಟಿವೇಶನ್ ಮಾಡಿಸ್ಬೇಕು, ಈ ರೀತಿ ಸುಮಾರು ಸರ್ವಿಸಸ್ಗಳಿದೆ. ನೀವು ಬ್ಯಾಂಕ್ಗೆ ಹೋಗಿ ಮಾಡುವಂತ ಒಂದು ರಿಕ್ವೈರ್ಮೆಂಟ್ ಬರೋದಿಲ್ಲ. ಅವರು ಎಲ್ಲ ಒಂದು ಆನ್ಲೈನ್ ಸರ್ವಿಸಸ್ ಒಂದು ಕೊಟ್ಟಿರೋದ್ರಿಂದ ಇವರ ಒಂದು ಬ್ರಾಂಚಸ್ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು. ಸೊ ನೀವು ಯಾವುದೇ ಒಂದು ಪ್ರಾಬ್ಲಮ್ ಆಯ್ತು, ಏನೋ ಒಂದು ಆಯ್ತು ಅಂದ್ರೆ ನೀವು ಸಿಟಿ ಬ್ಯಾಂಕ್ ಕಸ್ಟಮರ್ ಕೇರ್ ಮಾಡಿದ್ರೆ ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲಿ ಅವರು ಫಿಕ್ಸ್ ಮಾಡುವಂತ ಒಂದು ಕೇಪಬಿಲಿಟಿ, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಸಿಟಿ ಬ್ಯಾಂಕ್ ಇರುವಂತ ಒಂದು ಸಿಚುವೇಶನ್ಸ್ ಅಲ್ಲಿ ಅವರ ಬ್ರಾಂಚಸ್ 35 ಬ್ರಾಂಚಸ್ ಇದೆ ವಿತ್ 4,000 to 5,000 ಎಂಪ್ಲಾಯ್ಸ್ ಇದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಇವರ ಒಂದು ಲಾಸ್ಟ್ ಇಯರ್ ಒಂದು ಪ್ರಾಫಿಟ್ ನೋಡಿದ್ರೆ ಅರೌಂಡ್ 4,000 crores ನೆಟ್ ಪ್ರಾಫಿಟ್ ಇದೆ. ಜೊತೆಗೆ ಗ್ರಾಸ್ NP ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಯಾರೊಬ್ರು ಲೋನ್ ತಗೊಂಡಿರ್ತಾರೆ ಆ ಲೋನ್ ಪೇ ಮಾಡಕ್ ಆಗ್ತಿಲ್ಲ, ಆ ರೀತಿ ಕೆಲವೊಂದು ಸಿಚುವೇಶನ್ಸ್ ಬಂತಾರೆ ಅರೌಂಡ್ 1,000 crores ಒಂದು NPA ಇದೆ ಅಂತ ಹೇಳ್ತಾ ಇನ್ಫಾರ್ಮೇಶನ್ ಸಹ ನಾವು ನೋಡ್ಬೋದು. ಸೊ ಅದ್ರ ಜೊತೆಗೆ ಈ ಒಂದು ಡೀಲ್ ನಾವೇನ್ ಡಿಸ್ಕಷನ್ ಮಾಡ್ತಿದ್ರೆ ಆಕ್ಸಿಸ್ ಬ್ಯಾಂಕ್ ಈ ನಮ್ಮ ಸಿಟಿ ಬ್ಯಾಂಕ್ಗೆ ಇವರು $1.6 ಬಿಲಿಯನ್ ಗೆ ಒಂದು ಅಕ್ವೈರ್ ಮಾಡ್ಕೊಂತಿದ್ರೆ ಅಂತ ನ್ಯೂಸ್ ಸಹ ಒಂದು ಅನೌನ್ಸ್ಮೆಂಟ್ಸ್ ಬಂದಿದೆ. ಸೊ ಅದ್ರ ಜೊತೆಗೆ ಯಾವ್ಯಾವ ಒಂದು ಪಾರ್ಟ್ ಈ ಕನ್ಸ್ಯೂಮರ್ ಬಿಸ್ನೆಸ್ ಸಿಟಿ ಬ್ಯಾಂಕ್ ಅಲ್ಲಿ ಇರುವಂತಹ ಒಂದು ಕನ್ಸ್ಯೂಮರ್ ಬಿಸ್ನೆಸ್ ಅಕ್ವೈರ್ ಮಾಡ್ಕೊಂತಿದ್ದಾರೆ ಅಂತ ನೋಡಿದ್ರೆ ಸೊ ಎಸ್ಪೆಷಲಿ ಕ್ರೆಡಿಟ್ ಕಾರ್ಡ್. ಸೊ ನೀವು ನೋಡಿದ್ರೆ ಫಾರಿನ್ ಬ್ಯಾಂಕ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಆಪರೇಷನ್ಸ್ ಏನಿದೆ ಅದರಲ್ಲಿ ಒಂದು ಟಾಪ್ 1 ಅಲ್ಲಿ ಬರುವಂತ ಒಂದು ಬ್ಯಾಂಕ್ ಅಂದ್ರೆ ನಮ್ಮ ಸಿಟಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳೋದು. ಬಿಕಾಸ್ ಅವ್ರು ಕೊಡೋ ಸರ್ವಿಸಸ್ ನೀವು ನೋಡ್ಬಿಟ್ರೆ ಸ್ನೇಹಿತರೆ ಸೂಪರ್ ಆಗಿ ಒಂದು ಸರ್ವಿಸಸ್ ಕೊಡ್ತಾರೆ. ಏನೇ ಒಂದು ಸಮಸ್ಯೆ ಆದ್ರೂ ಏನೋ ಒಂದು ಪ್ರಾಬ್ಲಮ್ ಆದ್ರೂ ನೀವು ಕಾಲ್ ಮಾಡಿ ಏನಾದ್ರು ಈ ರೀತಿ ಸಮಸ್ಯೆ ಇದೆ ಅಕೌಂಟ್ ಅಲ್ಲಿ ರಾಂಗ್ ಟ್ರಾನ್ಸಾಕ್ಷನ್ ಬಂದ್ರೆ ಈ ರೀತಿ ಏನಾದ್ರು ಇಶ್ಯೂಸ್ ರೈಸ್ ಮಾಡಿದ್ರೆ ಅವರು ಎಷ್ಟು ಫಾಸ್ಟ್ ಆಗಿ ಒಂದು ಕ್ವಿಕ್ ಮಿನಿಟ್ ಅಲ್ಲಿ ಒಂದು ಫಿಕ್ಸ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ರೆ ಆ ರೀತಿ ಸರ್ವಿಸಸ್ ತಗೊಂಡಿರೋ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಸಿಟಿ ಬ್ಯಾಂಕ್ ಈ ಬೇಸಿಕಲಿ
ಈ ಮಲ್ಟಿನ್ಯಾಷನಲ್ ಕಂಪನಿಗಳ ಒಂದು ಸ್ಯಾಲರಿ ಅಕೌಂಟ್ ಆಗಿರ್ಬೋದು, ಅವರ ಎಂಪ್ಲಾಯ್ಸ್ಗೆ ಕೊಡುವಂತ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇವರು ನಂಬರ್ 1 ಇದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಪರ್ಸನಲ್ ವೆಲ್ತ್ ಮ್ಯಾನೇಜ್ಮೆಂಟ್ ಮತ್ತೆ ರೀಟೇಲ್ ಕನ್ಸ್ಯೂಮರ್ ಅಕೌಂಟ್ಸ್ ಇವರ ಒಂದು ಆ, ಈ ಒಂದು ಸ್ಯಾಲರಿ ಅಕೌಂಟ್ ಸುವಿಧಾ ಅಕೌಂಟ್ ಅಂತ ಕರೀತಾರೆ. ಆ ಒಂದು ಬೇಸ್ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಸುಮಾರು ಮಲ್ಟಿನ್ಯಾಷನಲ್ ಕಂಪನಿ, ಇಂಡಿಯಾದಲ್ಲಿ ಇರುವಂತಹ ಸುಮಾರು ಮಲ್ಟಿನ್ಯಾಷನಲ್ ಕಂಪನಿಗಳು ಎಸ್ಪೆಷಲಿ ಸಿಟಿ ಬ್ಯಾಂಕ್ ಒಂದು ಟೈ ಅಪ್ ಆಗ್ತಿದೆ, ಎಸ್ಪೆಷಲಿ US ಕಂಪನಿಗಳು. ಸೊ US ಕಂಪನಿಗಳು ಸಿಟಿ ಬ್ಯಾಂಕ್ ಅಲ್ಲೇ ಒಂದು ಸ್ಯಾಲರಿ ಅಕೌಂಟ್ ಓಪನ್ ಮಾಡ್ತಿರೋದ್ರಿಂದ ಅವಷ್ಟು ಆಕ್ಸೆಸ್ ಬ್ಯಾಂಕ್ ಬರೋದ್ರಿಂದ ಇವರ ಒಂದು ಈ ಬ್ಯಾಂಕಿಂಗ್ ಸೆಗ್ಮೆಂಟ್ ಅಲ್ಲಿ ಕರೀತಾರೆ ಅಂತ ಕಾಸಾ ಅಂತ, ಅಂದ್ರೆ ಕರೆಂಟ್ ಅಕೌಂಟ್ ಮತ್ತೆ ಸ್ಯಾಲರಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅದು ಇನ್ಕ್ರೀಸ್ ಆಗೋದ್ರಿಂದ ಆಕ್ಸಿಸ್ ಬ್ಯಾಂಕ್ ಇಸ್ ಆನ್ ಟಾಪ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ನಮ್ಮ ಸಿಟಿ ಬ್ಯಾಂಕ್ ನ NBFC ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ಸ್ ಒಂದು ಗ್ರೂಪ್ ಏನಿದೆ, ಅದರ ಒಂದು ವೆಹಿಕಲ್ ಲೋನ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಲೋನ್ಸ್ ಇವಷ್ಟು ಸಹ ಈ ನಮ್ಮ ಆಕ್ಸಿಸ್ ಬ್ಯಾಂಕ್ ಬರೋದ್ರಿಂದ ಅಲ್ಲೂ ಸಹ ಒಂದು ಫ್ಯೂಚರ್ ಅಲ್ಲಿ ರೆವಿನ್ಯೂ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಹೆಚ್ಚಿಗಿದೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಯಾವ ಒಂದು ಬಿಸ್ನೆಸ್ ಸಿಟಿ ಬ್ಯಾಂಕ್ ಅವರು ಎಕ್ಸಿಟ್ ಆಗ್ತಿಲ್ಲ ಅಂತ ನೋಡಿದ್ರೆ ಇನ್ಸ್ಟಿಟ್ಯೂಷನಲ್ ಕ್ಲೈಂಟ್ಸ್, ಸೊ ಈ ಕನ್ಸ್ಯೂಮರ್ಸ್ ಅಂದ್ರೆ ನಮ್ಮ ನಿಮ್ಮಂತಹ ಕನ್ಸ್ಯೂಮರ್ಸ್ ನ ಬಿಟ್ಟು ಈ ಬಿಗ್ ಶಾರ್ಟ್ಸ್ ಗಳಿಗೆ, ಕಂಪನಿಗಳಿಗೆ ಒಂದು ಲೋನ್ಸ್ ಆ ರೀತಿ ಕೆಲವು ಸರ್ವಿಸಸ್ ಏನ್ ಕೊಡ್ತಾರೆ, ಫೈನಾನ್ಷಿಯಲ್ ಸರ್ವಿಸಸ್, ಅದು ಅವರೆಲ್ಲ ರಿಟೈನ್ ಮಾಡ್ಕೊಂತಾರೆ. ಇಂಡಿಯಾದಲ್ಲಿ ಪ್ರೆಸೆನ್ಸ್ ಇರುತ್ತೆ ಸಿಟಿ ಬ್ಯಾಂಕ್, ಬಟ್ ಈ ಕನ್ಸ್ಯೂಮರ್ ಬಿಸ್ನೆಸ್ ಅಲ್ಲಿ ಮಾತ್ರ ಇರೋದಿಲ್ಲ, ಅದು ಅವರೆಲ್ಲ ಇರೋದ್ರಿಂದ ಅದನ್ನ ಅವರು ಸೇಲ್ ಮಾಡ್ತಿಲ್ಲ. ಅದ್ರ ಜೊತೆಗೆ ಈ ಆಕ್ಸಿಸ್ ಬ್ಯಾಂಕ್ಗೆ ಈ ನಮ್ಮ ಸಿಟಿ ಬ್ಯಾಂಕ್ ನ ಕನ್ಸ್ಯೂಮರ್ ಬೇಸ್, ಅದ್ರ ಜೊತೆಗೆ ಕನ್ಸ್ಯೂಮರ್ ಬಿಸ್ನೆಸ್ ಏನಿದೆ ಪ್ರಾಬಬ್ಲಿ ಮಿಡ್ ಆಫ್ 2023 ಅಲ್ಲಿ ಕಂಪ್ಲೀಟ್ ಟ್ರಾನ್ಸ್ಫರ್ ಓನರ್ಶಿಪ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಆಸ್ ಆಫ್ ನೌ ಈ ಬೇಸಿಸ್ ಮೇಲೆ ನೋಡ್ಬಿಟ್ರೆ ಟಾಪ್ 3 ಇರುವಂತಹ ನಮ್ಮ ಇಂಡಿಯಾದಲ್ಲಿ ಟಾಪ್ 3 ಇರುವಂತಹ ಪ್ರೈವೇಟ್ ಬ್ಯಾಂಕ್ ಗಳ ಒಂದು ಲಿಸ್ಟ್ ನಮ್ಮ ಆಕ್ಸಿಸ್ ಬ್ಯಾಂಕ್ ಇದೆ, ಅದು ನಂಬರ್ 2 ಅಥವಾ ನಂಬರ್ 1 ಹೋಗೋದ್ರಲ್ಲಿ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಬಿಕಾಸ್ ಅವರ ಒಂದು ಬೇಸ್ ಕಾಸು ಅಂತ ನಾನು ಏನ್ ಹೇಳಿದ್ರೆ ಆ ಒಂದು ಕಾಸು ಇನ್ಕ್ರೀಸ್ ಆಗೋದ್ರಿಂದ ಈ ನಮ್ಮ HDFC ಬ್ಯಾಂಕ್ ಮತ್ತೆ ICICI ಬ್ಯಾಂಕ್ ಒಂದು ಟಫ್ ಕಾಂಪಿಟೇಷನ್ ಕೊಡುವಂತ ಒಂದು ಕೇಪಬಿಲಿಟಿ ನಮ್ಮ ಆಕ್ಸಿಸ್ ಬ್ಯಾಂಕ್ ಸಿಕ್ಕಿದೆ ಅಂತ ಹೇಳ್ಬೋದು. ನೋಡಿ, ಈ ಕಾಸಾ ಅನ್ನೋದು ಒಂದು ಬಿಟ್ರೆ ಈ ಸಿಟಿ ಬ್ಯಾಂಕ್ ಒಂದು ಟೆಕ್ನಾಲಜಿಕಲ್ ಒಂದು ಒಂದು ಬೇಸ್ ನೋಡಿದ್ರೆ ಇಟ್ಸ್ ಸೂಪರ್ ಡೂಪರ್ ಅಡ್ವಾನ್ಸ್ಮೆಂಟ್ಸ್ ಅಂತ ಹೇಳ್ಬೋದು. ಆ ರೀತಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಅಂತ ಏನ್ ಕರೀತಾರೆ, ಅವಷ್ಟು ಈ ಫಾರಿನ್ ಇಂದ US ಕಂಪನಿಗಳು ಆಕ್ಸಿಸ್ ಸಿಟಿ ಬ್ಯಾಂಕ್ ಒಂದು ಇಂಪ್ಲಿಮೆಂಟ್ ಮಾಡೋದ್ರಿಂದ ಅದು ಆಕ್ಸಿಸ್ ಬ್ಯಾಂಕ್ ಈಸಿಯಾಗಿ ಸಿಗ್ತಿದೆ ಅಂತ ಹೇಳ್ಬೋದು. ಅವ್ರೆ ಮತ್ತೆ ಯಾವ್ದೋ ಒಂದು ಇನ್ವೆಸ್ಟ್ ಮಾಡುವಂತ ಎಸ್ಪೆಷಲಿ ಕ್ಯಾಪೆಕ್ಸ್ ಮಾಡುವಂತ ಒಂದು ರಿಕ್ವೈರ್ಮೆಂಟ್ ಬರಕ್ಕಿಲ್ಲ ಅಂತ ಹೇಳ್ಬೋದು. ಓಕೆ, ಅದ್ರ ಜೊತೆಗೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನಮ್ಮ ಆಕ್ಸಿಸ್ ಬ್ಯಾಂಕ್ ನ ಒಂದು ಶೇರ್ ನೋಡ್ಬಿಟ್ರೆ, ಸೊ ಆಸ್ ಆಫ್ ನೌ ನೀವು ಈ ಒಂದು ಪಾರ್ಟ್ ನೋಡ್ಬಿಟ್ರೆ ಈ ಹೆವಿ ಒಂದು ಸಪ್ಲೈ ಝೋನ್ ಇದೆ ಅಂತ ಹೇಳ್ಬೋದು. ಸೊ ಆಸ್ ಆಫ್ ನೌ ಈ ಒಂದು ನ್ಯೂಸ್ ಇನ್ನೂ ಒಂದು ಶೇರ್ ಮೇಲೆ ಒಂದು ಕಂಪ್ಲೀಟ್ ಬಿದ್ದಿಲ್ಲ ಅಂತ ಹೇಳ್ಬೋದು. ಬಿಕಾಸ್ ಈ ಒಂದು ಟ್ರೆಂಡ್ ನೋಡ್ರೆ ಪ್ರಾಬಬ್ಲಿ ಆ ಒಂದು ಟೈಮಲ್ಲಿ ಆಗಿರ್ಬೋದು ಅಂತ ಹೇಳ್ಬೋದು. ಸೊ ಲಾಂಗ್ ಟರ್ಮ್ ಏನಾದ್ರು ಇನ್ವೆಸ್ಟ್ ಮಾಡ್ಬೇಕು, ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಇತ್ತು ಅಂತಂದ್ರೆ ಈ ಸಪ್ಲೈ ಝೋನ್ ಏನ್ ಹೇಳಿದ್ರೆ ಅದನ್ನ ಬಿಟ್ಟು ಈ ಒಂದು ಲೆವೆಲ್ ಅಲ್ಲಿ ಏನಾದ್ರು ಸ್ಟಾಕ್ಸ್ ಮತ್ತೆ ಸ್ವಲ್ಪ ಕೆಳಗಡೆ ಏನಾದ್ರು ಬಿತ್ತು ಅಂದ್ರೆ ಬೈ ಅಂಡ್ ಡಿಪ್ ಅನ್ನೋ ಸ್ಟ್ರಾಟಜಿ ಸಹ ನೀವು ಫಾಲೋ ಮಾಡೋದು. ನೋಡಿ, ಯಾವುದೇ ಒಂದು ವಿಡಿಯೋದಲ್ಲಿ ನಾನು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಿಮಗೆ ಬೈ ಅಂಡ್ ಡಿಪ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ನೀವು ಒಂದೇ ಶಾರ್ಟ್ ಬೈ ಮಾಡಿದ್ರೆ, ಎಕ್ಸಾಂಪಲ್ ಈ ಒಂದು ಶೇರ್ಸ್ ತಗೊಳ್ಳಿ $750 ಆಗುತ್ತೆ. ಸೊ ಅದೇ ನೀವು ಬೈ ಅಂಡ್ ಡಿಪ್ ಮಾಡೋಕ್ಕೆ ಎಕ್ಸಾಂಪಲ್ ಕೆಳಗಡೆ ಬಿತ್ತು, ಮೇಲೆ ಹೋಯ್ತು, ಮತ್ತೆ ಕೆಳಗಡೆ ಬಿತ್ತು, ಈ ರೀತಿ ಟೈಮಲ್ಲಿ ನೀವು ಬೈ ಮಾಡಿದ್ರೆ ನಿಮ್ಮ ಆವರೇಜ್ ಪ್ರೈಸ್ ಕಡಿಮೆ ಆಗೋದ್ರಿಂದ ಸ್ಟಾಕ್ ಏನಾದ್ರು ಅಪ್ ಟ್ರೆಂಡ್ ಹೋಯ್ತು ಅಂದ್ರೆ ನಿಮಗೆ ಪ್ರಾಫಿಟ್ ಅದ್ರ ಜೊತೆಗೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಬರುವಂತ ರಿಟರ್ನ್ ಹೆಚ್ಚಿಗೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿ. ಇಮಿಡಿಯೇಟ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನಾನು ಸಜೆಷನ್ ಮಾಡಿದ್ರೆ, ಬಿಕಾಸ್ ಸ್ವಲ್ಪ ರಷ್ಯಾ ಉಕ್ರೇನ್ ಸ್ವಲ್ಪ ಒಂದು ವಾರ್ ಏನಿದೆ ಸ್ವಲ್ಪ ಒಂದು ಕೂಲ್ ಆಫ್ ಆದ್ಮೇಲೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಕಡೆ ಹೋಗ್ತಿದೆ ಅಂತ ಹೇಳಿದ್ರೆ, ಸೊ ಅದಕ್ಕೆ ಆಕ್ಸಿಸ್ ಬ್ಯಾಂಕ್ ಸಹ ಒಂದು ರೀಸನ್ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನೀವು ಈ ಒಂದು ಶೇರ್ಸ್ ನ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಸಹ ನೀವು ಒಂದು ಹಾಕೊಂಡು ವಾಚ್ ಲಿಸ್ಟ್ ಅಲ್ಲಿ ಹಾಕೊಂಡು, ಸೊ 680 ಇಂದ 750 ಈ ರೇಂಜ್ ಅಲ್ಲಿ ಏನಾದ್ರು ಬರ್ತಿತ್ತು ಅಂತ ಹೇಳಿದ್ರೆ ನೀವು ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡೋದು. ಅದಾದ್ಮೇಲೆ ಈ ಲೆವೆಲ್ ಇನ್ನ ಸಪ್ಲೈ ಝೋನ್ ಏನ್ ಮಾಡಿದೀನಿ ಅದರ ಲೆವೆಲ್ ಏನೋ ಬ್ರೇಕ್ ಆಯ್ತು ಅಂದ್ರೆ ಪ್ರಾಬಬಲಿ ಅನದರ್ 1.5 year ಅಲ್ಲಿ ಈ ಒಂದು ಸ್ಟಾಕ್ ಅರೌಂಡ್ 850 to 1000 rupees ರೀಚ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.